ಕಾಯಕ ಶರಣರ ವಚನಗಳು ಸಮಾಜಕ್ಕೆ ದಾರಿ ದೀಪವಾಗಿವೆ. ಡಾಕ್ಟರ್ ಬಿರಾದರ್. ಹನ್ನೆರಡನೆಯ ಶತಮಾನದಲ್ಲಿ ಹಲವಾರು ಶರಣರು ಅನುಭವ ಮಂಟಪದಲ್ಲಿ ಅಣ್ಣ ಬಸವಣ್ಣ ಮತ್ತು ಅಲ್ಲಂ ಪ್ರಭು ಅವರು ಮಾರ್ಗದರ್ಶನದಲ್ಲಿ ಶರಣರು ಹಲವಾರು ವಚನಗಳನ್ನು ರಚನೆ ಮಾಡಿ ಸಮಾಜದ ಅಂಕುಡೊಂಕುಗಳನ್ನು ಗೊಡ್ಡು ಸಂಪ್ರದಾಯಗಳನ್ನು ತಿದ್ದುವಲ್ಲಿ ಪ್ರಮುಖ ಪಾತ್ರ ವಹಿಸಿವೆ. ಅದರಂತೆ ಕಾಯಕ ಶರಣರಾದ ಶಿವಶರಣ ಮಾದರ ಚೆನ್ನಯ್ಯ, ಮಾದರ ಧೂಳಯ್ಯ, ಡೋಹರ ಕಕ್ಕಯ್ಯ, ಸಮಗಾರ ಅರಳಯ್ಯ, ಉರಿಲಿಂಗ ಪೆದ್ದಿ ಇವರು ತಮ್ಮ ಕಾಯಕ ನಿಷ್ಠೆಯೊಂದಿಗೆ ಹಲವಾರು ವಚನಗಳನ್ನು ರಚನೆ ಮಾಡಿ ಆಗಿನ ಪರಿಸರಕ್ಕೆ ತಕ್ಕಂತೆ ರಚನೆ ಮಾಡಿದ ವಚನಗಳು ನಮಗಿಂದು ದಾರಿದೀಪವಾಗಿವೆ. ಮಾದರ ಚೆನ್ನಯ್ಯ ಅಶ್ವಗಳಿಗೆ ಚೋಳನ ರಾಜ್ಯದಲ್ಲಿ ಹುಲ್ಲು ತರುವ ಕಾಯಕವನ್ನು ನಿಷ್ಠೆಯಿಂದ ಮಾಡುತ್ತಾ ಕಾಯಕದಲ್ಲಿ ಲಿಂಗ ಪೂಜೆಯನ್ನು ಅನುಸರಿಸಿ ಅವರ ಕೆಲಸಕ್ಕೆ ಕಾರ್ಯಕ್ಕೆ ಶಿವದರ್ಶನ ನೀಡಿದನೆಂಬ ಇತಿಹಾಸ ಇದೆ. ಅದರಂತೆ ಮಾದರ ಧೂಳಯ್ಯ ಕಾಮಧೂಮ ಧೂಳೇಶ್ವರ ಎಂಬ ವಚನಾಂಕಿತವನ್ನು ಇಟ್ಟುಕೊಂಡು ವಚನಗಳನ್ನು ರಚನೆ ಮಾಡಿದ್ದಾರೆ. ತಮ್ಮ ಪಾದರಕ್ಷ ಚರ್ಮದ ಮಾಡುವ ಕಾಯಕದಲ್ಲಿ ಅತ್ಯಂತ ನಿಷ್ಠೆಯನ್ನು ಹೊಂದಿದ್ದರು. ಅಣ್ಣ ಬಸವಣ್ಣ ಇವರ ಬಗ್ಗೆ ಬಹಳ ಅಪಾರವಾದ ಗೌರವವನ್ನು ಹೊಂದಿದ್ದನು. ಸಮಗಾರ ಅರಳಯ್ಯ ಕಲ್ಯಾಣದಲ್ಲಿ ಪಾದರಕ್ಷ ಮಾಡುವ ಕಾಯಕವನ್ನು ಇವರ ಧರ್ಮಪತ್ನಿಯಾದ ಕಲ್ಯಾಣಿ ಮಗ ಶೀಲವಂತ ಇವರು ತಮ್ಮ ಕೆಲಸಕ್ಕೆ ನಿಷ್ಠೆಯನ್ನು ಹೊಂದಿದ್ದರು. ಗುರು ಕೊಡುವ ಶಿವದೀಕ್ಷೆಯನ್ನು ಅದರ ಅದ್ಭುತವನ್ನು ಕಣ್ಣಾರ ಕಾಣುತ್ತೇವೆ. ತಾನು ಶಿವದೀಕ್ಷೆಯನ್ನು ಪಡೆಯಬೇಕೆಂದು ಹಂಬಲದಿಂದ ಗುರುಲಿಂಗ ದೇವರನ್ನು ಬೇಡಿಕೊಳ್ಳುತ್ತಾನೆ. ಕಳ್ಳನಾದ ಗುರುಲಿಂಗ ಪೆದ್ದಿಗೆ ಶಿವದೀಕ್ಷೆ ಹೇಗೆ ಕೊಡುವುದು ಎಂಬ ಕೈಯಲ್ಲಿದ್ದ ಕಲ್ಲನ್ನೇ ಇದೇ ಲಿಂಗವೆಂದು ಪೂಜಿಸಿ ಎಂದು ಕೊಡುತ್ತಾರೆ. ನಿಷ್ಠೆಯಿಂದ ಅದನ್ನು ಪೂಜೆ ಮಾಡುತ್ತಾನೆ. ಅದು ಲಿಂಗವಾಗಿ ಪರಿವರ್ತನೆಗೊಳ್ಳುತ್ತದೆ. ಕಾಯಕ ಶರಣರು ಮಾಡಿದ ಕೆಲಸ ಕಾರ್ಯ ಮತ್ತು ಅವರ ವಚನಗಳು ನಮಗೆ ದಾರಿ ದೀಪವಾಗಿವೆ ಎಂದು ಇಂದು ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಉಡ್ಮಗಲ್ ಖಾನಾಪುರ್ನಲ್ಲಿ ಶಾಲೆಯಲ್ಲಿ ನಡೆದ ಕಾಯಕ ಶರಣರ ಜಯಂತಿಯನ್ನು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶಾಲೆಯ ಕನ್ನಡ ಕಲಾ ಶಿಕ್ಷಕರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹ ಕಾರ್ಯದರ್ಶಿಯಾದ ಡಾಕ್ಟರ್ ದಂಡಪ್ಪ ಬಿರಾದರ್ ಮಾತನಾಡಿದರು. ಶಾಲಾ ಮುಖ್ಯ ಗುರುಗಳಾದ ವೀರೇಶ್ ಅಂಗಡಿ ಮಾತನಾಡುತ್ತಾ 12ನೇ ಶತಮಾನದ ಶರಣರ ವಿಚಾರಗಳು ನಮ್ಮ ಬದುಕಿಗೆ ಬಹಳಷ್ಟು ಸಹಾಯಕವಾಗುತ್ತವೆ. ಅವರು ರಚನೆ ಮಾಡಿದ ವಚನಗಳನ್ನು ವಿದ್ಯಾರ್ಥಿಗಳು ಅಭ್ಯಾಸ ಮಾಡಬೇಕು. ಕಾಯಕ ಶರಣರ ವಚನಗಳನ್ನು ಎಲ್ಲರೂ ಅಭ್ಯಾಸ ಮಾಡಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕ ವೃಂದದವರಾದ ನಫೀಸ್ ಅಂಜುಮ್, ಪಾಂಡುರಂಗ ದೇಸಾಯಿ, ವೀಣಾ ಕುಲಕರ್ಣಿ, ಶಿವಲೀಲಾ, ಅನಿತಾ ಎನ್ ಉಪಸ್ಥಿತರಿದ್ದರು. ಶಾಲಾ ಸಿಬ್ಬಂದಿ ನೀಲಕಂಠ ಕಾರ್ಯಕ್ರಮ ಆಯೋಜನೆ ಮಾಡುವಲ್ಲಿ ಸಹಕರಿಸಿದರು. ಜಾನಕಿ ಸ್ವಾಗತಿಸಿದರು. ಪೂರ್ಣಿಮಾ ಕೊನೆಯಲ್ಲಿ ವಂದಿಸಿದರು. ವಿಶೇಷವಾಗಿ 12ನೇ ಶತಮಾನದ ಶರಣರಾಗಿರುವಂತ ಶಿವಶರಣ ಮಾದಾರ ಚೆನ್ನಯ್ಯನವರು ಹುಲ್ಲು ತರುವಂತ ಕೆಲಸ ನೋಡಿ. ಒಬ್ಬೊಬ್ಬರೊಂದು ಕಾಯಕದಲ್ಲಿ ಇರ್ತಾರೆ, ಒಂದೊಂದು ಕಾಯಕದಲ್ಲಿ ಇರ್ತಾರೆ. ವಿಶೇಷವಾಗಿ ಧೂಳಯ್ಯನವರು ಚಪ್ಪಲಿಯನ್ನ ಅಥವಾ ಪಾದರಕ್ಷೆಗಳನ್ನು ಮಾಡುವಂತ ಕೆಲಸವನ್ನು ಇರ್ತಾರೆ. ಡೋಹರ ಕಕ್ಕಯ್ಯನವರು ಚರ್ಮವನ್ನ ಹದ ಮಾಡುವಂತ ಕೆಲಸದಲ್ಲಿ, ಪಾದರಕ್ಷೆಗಳನ್ನ ಕೆಲಸ ಮಾಡೋದಲ್ಲಿ ಇರ್ತಾರೆ. ಸಮಗಾರ ಅರಳಯ್ಯನವರು ಅಣ್ಣ ಬಸವಣ್ಣನ ಮೇಲೆ ಅಪಾರವಾದ ಭಕ್ತಿಯನ್ನು ಹೊಂದಿದಂತವರು, ಅವರು ಆ ಒಂದು ಕಾಯಕದಲ್ಲಿ ಇರ್ತಾರೆ. ಉರ್ಲಿಂಗ ಪೆದ್ದೆ ವಿಶೇಷವಾಗಿ ಆಗಿನ ನಗರವಾಗಲಿ ಅಥವಾ ರಾಜನ ಬೀದಿ ಆಗಲಿ ಅವುಗಳನ್ನು ಸ್ವಚ್ಛ ಮಾಡುವಂತ ಕೆಲಸದಲ್ಲಿ ಇರ್ತಾರೆ. ವಿಶೇಷವಾಗಿ ಈ ಶರಣರ ವಿಚಾರಗಳನ್ನು ಹೇಳುವಂತ ಸಂದರ್ಭದಲ್ಲಿ ಎಲ್ಲರೂ ವಚನಗಳನ್ನು ಬರೆದಿದ್ದಾರೆ. ಎಲ್ಲರೂ ವಿಶೇಷವಾಗಿ ಬಸವಣ್ಣನ ಮೇಲೆ ಅಪಾರವಾದ ಭಕ್ತಿಯನ್ನು ಹೊಂದಿದವರು. ಬಸವಣ್ಣನೆಂದರೆ ಎಷ್ಟು ಭಕ್ತಿ ಅಂದ್ರೆ ಒಂದು ಕಥೆಯನ್ನು ಹೇಳ್ತೇನೆ ನಿಮಗೆ. ಸಮಗಾರ ಅರಳೆ ಅಂತ ಬರ್ತಾನೆ. ಬಸವಣ್ಣ ಅವರ ಕಂಡರೆ ಶರಣಾರ್ಥಿ ಅಂತ ಹೇಳ್ತಿದ್ದ. ಯಾರ ಕಂಡರೆ? ಸಮಗಾರ ಅರಳೆಯನ್ನ ಕಂಡರೆ ಶರಣಾರ್ಥಿ ಅಂತ ಹೇಳ್ತಿದ್ದ. ನಾವು ನಮಸ್ಕಾರ ಅಂತೀವಿ. ನಮಸ್ಕಾರ ಅಂದಾಗ ನೀವೇನ್ ಹೇಳ್ಬೇಕು? ಒಳ್ಳೆ ನಮಸ್ಕಾರ ಹೇಳ್ತೀವಿ. ಅವಾಗ ಶರಣರು ನಮಸ್ಕಾರ ಅಂದ್ರು. ಸಮಗಾರ ಅರಳಯ್ಯ ಬಸವಣ್ಣನ ಮೇಲೆ ಎಷ್ಟು ಭಕ್ತಿ ಅಂದರೆ, ಇಬ್ಬರು ಗಂಡ ಹೆಂಡತಿ ತಮ್ಮ ತೊಡೆಯ ಚರ್ಮವನ್ನ ಕಟ್ಟು ಮಾಡಿಕೊಂಡು ಕೊಯ್ದುಕೊಂಡು ಬಸವಣ್ಣನ ಮೇಲೆ
ಹೆಸರಿನ ಮೇಲೆ ಪಾದರಕ್ಷೆಗಳನ್ನು ಮಾಡ್ತಾರೆ. ಆ ಬಸವಣ್ಣನ ಮೇಲಿರುವಂತ ಭಕ್ತಿಯಿಂದ ಆಗ ಅಲ್ಲಿ ಆ ಪಾದರಕ್ಷೆಗಳನ್ನ ಅಣ್ಣ ಬಸವಣ್ಣನಿಗೆ ಕೊಡಲಿಕ್ಕೆ ಹೋಗ್ತಾರೆ. ಆಗ ಬಂದಿರುವಂತ ಒಬ್ಬ ವ್ಯಕ್ತಿ, ಬಸವಣ್ಣನೇನು, ಅವನಿಗಿಂತ ನಾನು ದೊಡ್ಡವನಂತಾನೆ. ಆ ಪಾದರಕ್ಷೆಗಳನ್ನ ತೆಗೆದುಕೊಂಡು ಅವನು ಆ ಪಾದರಕ್ಷೆಗಳನ್ನ ಕಾಲಲ್ಲಿ ಹಾಕ್ಯಂತಾನ. ಇಡೀ ದೇಹವಲ್ಲ ಏನಾಗ್ತದೆ, ಉರಿ 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 ಆಗ್ತದೆ. ಅದು ಮೀಸಲಾಗಿದ್ದು ಬಸವಣ್ಣನವರಿಗೆ ಮಾತ್ರ ಎನ್ನುವುದನ್ನ ಆ ಕಲ್ಪನೆಯನ್ನು ಇರ್ತದೆ. ನಂತರ ಬಸವಣ್ಣನ ಮನೆಗೆ ಹೋಗ್ತಾರೆ. ಆ ಬಸವಣ್ಣನ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಆ ಇಬ್ಬರು ಸಮಗಾರ ಅರಳಯ್ಯ ಮತ್ತು ಅವರ ದಂಪತಿಯ ಕೈಯಲ್ಲಿರುವ